ಶಿವಣ್ಣವ್ರ ಬಗ್ಗೆ ನಾನು ನನಗೆ ಗೊತ್ತಿರೋಂಗೆ ನಾನು ಅವರು 86 ಬಂದಿರೋದು 85-86 ನಾನು ಅದೇ ಅವ್ರದ್ದು ಯಾವುದು ಆನಂದ್ ಪಿಕ್ಚರ್ ಬಂದಾಗ ಏನು ಅಷ್ಟು ಇದಾಗಿಲ್ಲ ನಮಗೆ ಯಾವಾಗ ಈ ರಥಸಪ್ತಮಿ ಮನ ಮೆಚ್ಚಿದ ಹುಡುಗಿ ಬಂತು, ಆಮೇಲೆ ಇನ್ನೊಂದು ಇದು ರಥಸಪ್ತಮಿ ನೀ ಯಾರು ಆಡಿರ್ಬೋದು, ಆ ಹಾಡು ಒಂಥರ ಕ್ರೇಜ್ ನಮಗೆ, ಒಂಥರ ಚೆನ್ನಾಗಿತ್ತು. ಆಮೇಲೆ ಟಿಕ್ 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 ಬರುತ್ತಿದೆ ಆ ಹಾಡು ಒಂದು ಸ್ವಲ್ಪ ನಾವು ಚಿಕ್ಕ ಹುಡುಗರು ಒಂಥರ ಖುಷಿ ಕೊಡೋದು ಮ್ಯೂಸಿಕ್ಕು. ಆಮೇಲೆ ನಮ್ಮ ತಂದೆ ಎಲ್ಲ ಒಂದು ಫ್ಯಾಕ್ಟ್ರಿಲಿ ಫಂಕ್ಷನ್ ಮಾಡಿದ್ರು, ಅವರು ಹಿಂಗೆ ರಾಜ್ಯೋತ್ಸವ ಇವು ಮಾಡೋರು. ಅವಾಗ ಶಿವರಾಜ್ ಕುಮಾರ್ ಅವ್ರನ್ನ ಕರೆಸಿದ್ರು, ಅವಾಗ ಅಣ್ಣವ್ರ ಮಗ ಅಂತ ಕರೆಸಿದ್ರು. ಆವಾಗ ಫಸ್ಟ್ ಫೋಟೋ ಇಡ್ಸಿದ್ದೆ, ಆ ಫೋಟೋ ಇವತ್ತಿಲ್ಲ ನನ್ನ ಹತ್ರ, ಎಲ್ಲಿದೆಯೋ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಫಸ್ಟ್ ಫೋಟೋ ಇಡ್ಸಿದ್ದೆ. ಅವ್ರು ಅವಾಗದೇ ಸರಳತೆ ಅಂಥ ಸ್ಟಾರ್ ಇದ್ರೂ ಒಂದು 3-4 ಪಿಕ್ಚರ್ ಮಾಡಿದ್ರು ಅವಾಗ ಆ ಫೋಟೋ ಇಡ್ಸೋದಕ್ಕೆ. ಆ ಟೋರಿನ ಬರೋದು ಗಾಜಿನ ಬಾಟ್ಲು ಗೊತ್ತಿರ್ಬೇಕು ಅವಾಗೆಲ್ಲ, ಟೋರಿನ ಇಬ್ಬರು ಜೊತೆ ಕೂತ್ಕೊಂಡು ಕುಡಿದಿದ್ವಿ. ನಾನು ಚಿಕ್ಕ ಹುಡುಗ ಆವಾಗ ಒಂದು 10 ವರ್ಷದ ಹುಡುಗ ಇರ್ಬೋದು. ಅದೊಂದು ಖುಷಿ. ಶಿವರಾಜ್ ಕುಮಾರ್ ಅವರು ಅಷ್ಟೇ ಅವತ್ತಿಂದ ಇವತ್ತಿನವರೆಗೂ ಸರಳತೆಯಿಂದ ಇದ್ದಾರೆ. ಎಲ್ಲರೂ ಅಷ್ಟೇ, ಅವ್ರ ಮಗ ಎಲ್ಲ ಅವ್ರ ಮಕ್ಕಳೆಲ್ಲನೂ ಸರಳತೆಲ್ಲ ಇದೆ. ಅದಕ್ಕೆ ನಾವು ಇವತ್ತಿಗೂ ಆ ಮನೆ ಮೇಲೆ ಹಂಗೆ ಅಭಿಮಾನ ಇಟ್ಟಿರೋದು, ಅದರಲ್ಲೇನು 2 ಮಾತಿಲ್ಲ. ಅನ್ನೋಡ್ದು ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ಇದನ್ನು ಪ್ರತಿಯೊಬ್ಬರು ಎಲ್ಲರೂ ಹೇಳಿರ್ತಾರೆ. ಅಂದರೆ ಅವರೆಲ್ಲ ದೊಡ್ಡ ಡೈರೆಕ್ಟ್ರುಗಳು, ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರುಗಳು, ದೊಡ್ಡ ಮನುಷ್ಯರು ಇರ್ತಾರೆ. ಅಂದರೆ ನನ್ನಂಥವನೊಬ್ಬ ಅಭಿಮಾನಿ ಹೇಳ್ತೀನಿ. ಅಂದರೆ ಅವ್ರ ಮನೆಗೆ ಹೋಗಿ ಬಂದ್ವಿ ವಾಪಸ್ಸು. ಒಂದು 7 ಗಂಟೆಗೆ ಹೋಗಿ ಒಂದು 8:15 8:45 ವಾಪಸ್ ಬಂದ್ವಿ. ಬಂದಾಗ ಗೇಟ್ವರೆಗೂ ಕಳಿಸ್ಕೊಟ್ರು ಬಂದು ನಮ್ಮನ್ನು, ನಮ್ಮ ಇಡೀ ಫ್ಯಾಮಿಲಿನ ಗೇಟ್ವರೆಗೂ ಕಳಿಸ್ಕೊಟ್ರು. ನಾನು ಅವತ್ತು 2 ವೀಲರಲ್ಲಿ ಹೋಗಿದ್ದೆ. ನಮ್ಮ ಅಣ್ಣ ಅದಕ್ಕೆ ಇವರೆಲ್ಲ ಆಟೋದಲ್ಲಿ ಬಂದಿದ್ರು, ಬೇರೆ ಆಟೋದಲ್ಲಿ. ಅವಾಗ ಹೆಂಗೆ ಬಂದಿದ್ದೀರಾ ಅಂದರೆ, ಹಿಂಗೆ ಆಟೋದಲ್ಲಿ ಬಂದಿದ್ದಾರೆ, ನಾನು 2 ವೀಲರಲ್ಲಿ ಬಂದಿದ್ದೀನಿ ಅಂದರು. ಆಮೇಲೆ ಬೇಡ ನಮ್ಮದೇ ಕಾರ್ ಕಳಿಸ್ಕೊಡ್ತೀವಿ ಅಂದರು. ಅವಾಗ ಹನುಮಂತು ಬಾಪ, ಅವ್ರ ಡ್ರೈವರ್ ಹನುಮಂತು ಅಂದ್ಬೋದು. ಹನುಮಂತು ಬಾಪ ಅವ್ರಿಗೆ ಎಲ್ಲಿ ಮನೆ ಅಂದರೆ ಹಿಂಗೆ ರಾಜಾಜಿನಗರ, ಭಗವಾನ್ ಅವ್ರ ಮನೆ ಎದುರುಗಡೆನೇ ನಮ್ಮ ಮನೆ ಇದ್ದಿದ್ದು ರಾಜಾಜಿನಗರದ. ಅದೇ ಅವ್ರು ನಿಮ್ಗೆ ನೋಡಿದ್ರು ನಮ್ಮ ಮನೆ, ಅಲ್ಲೇ ಇದ್ದಿದ್ದರಿಂದ ಅವಾಗ ಅಲ್ಲೇ ಇದ್ದಿದ್ದು. ಬಾಪ ಇವ್ರನ್ನ ಡ್ರಾಪ್ ಮಾಡಿಬಿಡು, ಅಲ್ಲೇ ರಾತ್ರಿ 8:45 ಆಗಿತ್ತಲ್ವಾ, ಬಿಟ್ಟುಬಿಡಪ್ಪ ಅಂತ ಸರಳತೆ ಅಣ್ಣವರು. ಅವ್ರ ಕಾರಲ್ಲೇ ನಮಗೆ ಡ್ರಾಪ್ ಕೊಡಿಸಿದ್ರು ಅವತ್ತು. ಈ ದೊಡ್ಡ ವ್ಯಕ್ತಿಗಳಿಗೆ ಅವ್ರ ಮನೆ ಕಾರ್ ಹೋಗೋದು ಸಾಮಾನ್ಯ. ಒಬ್ಬ ಅಭಿಮಾನಿಗೆ ಹೌದು ಅಣ್ಣವ್ರ ಮನೆಯಿಂದ ಕಾರ್ ಮಾಡಿ ನಮಗೆ ಮನೆಯವ್ರಿಗೂ ಡ್ರಾಪ್ ಕೊಟ್ರು. ನಮ್ಮ ಬಂದು ಫೋಟೋ ಹೊಡ್ಸ್ಕೊಳೋ ಬಂದು ಅಭಿಮಾನಿ. ಹೌದೌದು 2 ಅವರ್ ಕೂಡಿಸಿದ್ರು ಅವತ್ತು ಮನೇಲಿ. 2 ಅವರ್ ನಾವು ಕಾಲ ಕಳೆದು, ಅದರಲ್ಲಿ ಒಂದು 1/2-3/4 ಗಂಟೆ ಅಣ್ಣವ್ರ ಜೊತೆ ಕಾಲ ಕಳೆದಿದ್ವಿ ಮಾತಾಡ್ಕೊಂಡು. ಅವ್ರಿಗೆ ಇನ್ನೂ ಬಿಡೋಕೆ ಮನಸ್ಸಿಲ್ಲ ನಮ್ಮನ್ನ. ಹಿಂಗೆ ನಮ್ಮ ತಾಯಿ ನಾವು ಎಲ್ಲ ಏನೇನೋ ಹಿಂಗೆ ಅಭಿಮಾನದ ಬಗ್ಗೆ, ಪಿಕ್ಚರ್ ಬಗ್ಗೆ. ಕೂಡು ಕುಟುಂಬ ಬಂದಿದೆ. ಹೌದೌದು ಖುಷಿ ಇತ್ತು, ಅವ್ರಿಗೂ ಖುಷಿ. ಆಮೇಲೆ ನಾವು ಹಂಗು ಪಾಪ ಅವ್ರಿಗೆ ಟೈಮ್ ಆಯಿತು ಮಲ್ಕೊತಾರೆ ಬೇಗ ಅಂತ. ಅವ್ರು ಇಲ್ಲ ಕೂತ್ಕೊಳ್ಳಿ ಪರವಾಗಿಲ್ಲ, ಏನು ಡೈಲಿ ಬರ್ತೀರ ನೀವು, ಕೂತ್ಕೊಳ್ಳಿ ಅಣ್ಣವ್ರದ್ದು ಆ ಥರ ಕೂತ್ಕೊಳ್ಳಿ. ಆಮೇಲೆ ನಮ್ಮ ಅಣ್ಣ ಇದ್ದವನು ಹಿಂಗೆ ಎದ್ದು ಬಾಗ್ಲಿಗೆ ಬಂದಾಗ ನಮ್ಮ ಅಣ್ಣ ಇದ್ದವನು ಏನಂದ, ನೀವು ಇಲ್ಲೇ ಇರಿ ಪಾಪ, ನಡ್ಕೊಂಬರೋಕ್ಕಾಗಲ್ಲ, ಅಷ್ಟು ದೂರ ಕಾಲು ನೋವಿತ್ತಲ್ಲ ಅವ್ರಿಗೆ, ಮಂಡಿ ನೋವಿತ್ತಲ್ವಾ, ಬರಬೇಡಿ ಇಲ್ಲೇ ಇರಿ ಅಂದ. ಅದಕ್ಕೆ ಆಯಿತು ಅಣ್ಣವ್ರು ಹಂಗೆಲ್ಲ ಹೇಳ್ಬೇಡಪ್ಪ, ಮಂಡಿ ನೋವು ಯಾವಾಗಲೂ ಇರುತ್ತೆ, ನೀವೇನು ದಿವಸ ಬರ್ತೀರಾ, ಇವತ್ತು ನೀವು ಅಪರೂಪಕ್ಕೆ ಬಂದಿದ್ದೀರಾ, ಬಂದು ಗೇಟ್ವರೆಗೂ ಬಿಟ್ಟೇ ಬಿಡಬೇಕು, ಅದು ನಮ್ಮ ಕರ್ತವ್ಯ ಅಂತ ಗೇಟ್ವರೆಗೂ ಬಂದು ಬಿಟ್ಟೋದ್ರು ಅಣ್ಣವರು. ಆ ಥರ ಮನುಷ್ಯ ಅಣ್ಣವರು, ಆ ಥರ ಒಂದು ಸರಳತೆ. ನಾವೇ ಯಾರಿಗೂ ಹಂಗೆ ಹೋಗಲ್ಲ, ಮನೆ ಬಾಗಿಲಲ್ಲೇ ಬಾಯಿ ಅಂದ್ಬಿಟ್ಟು ಸುಮ್ಮನೆ ಕೂತಿರ್ತೀವಿ, ಟಿವಿ ನೋಡ್ತಿರ್ತೀವಿ, ಮೊಬೈಲ್ ನೋಡ್ತೀವಿ. ಅಣ್ಣವ್ರು ಹಂಗಲ್ಲ, ಗೇಟ್ವರೆಗೂ ಬಂದು. ಆಮೇಲೆ ಚಿಕ್ಕ ಮಕ್ಳಿಗೆ ಹೆಂಗೆ ಅವ್ರು ಕಾರಲ್ಲೇ ಕೂಡಿಸಿದ್ರು, ನಮ್ಮ ತಾಯಿ ನಮ್ಮ ಅಣ್ಣ ಅದಕ್ಕೆನೆಲ್ಲ ಕಾರಲ್ಲೇ ಕೂಡಿಸ್ಬಿಟ್ಟು ಚಿಕ್ಕ ಮಕ್ಳು ಥರ ಬಾಯಿ ಅಂದು ಆ ರೋಡ್ ಮುಗಿಯೋವರೆಗೂ ಗೇಟಲ್ಲೇ ನಿಂತಿದ್ರು ಅವರು. ಗೇಟಲ್ಲೇ ಇದೇನು ಸತ್ಯ, ನಾವೇನು ಸುಳ್ಳು ಹೇಳ್ತಾ ಇಲ್ಲ, 100ಕ್ಕೆ 100 ಸತ್ಯನೇ ನಾವು ಹೇಳ್ತಾ ಇರೋದು. ನಾವು ಬೇರೆಯವ್ರು ಹೇಳಿರೋದು ಕೇಳಿರ್ಬೋದು, ನಮಗೆ ಅನುಭವ ಆಗಿರೋದು. ನಾನೇನು ದೊಡ್ಡ ಇದೆಲ್ಲ ಏನಲ್ಲ, ಒಬ್ಬ ಸಾಮಾನ್ಯ ಅಭಿಮಾನಿ, ಗುರುತಿಲ್ಲ ಪರಿಚಯ ಇಲ್ಲ, ಸಾಮಾನ್ಯ. ಆಮೇಲೆ ಇನ್ನೊಂದು ಮಾತು ಹೇಳಿದ್ರು, ಫೋಟೋಸ್ ಎಲ್ಲ ಬಂದಮೇಲೆ ತಾಂಬಂದು ತೋರ್ಸಪ್ಪ ಅಂತ ಹೇಳಿದ್ವಿ. ಫೋಟೋಸ್ ತೊಗೊಂಡು ನಮ್ದೇನು ಅವಾಗ ಒಳ್ಳೆ ಕ್ಯಾಮ್ರಾ ಅಲ್ಲ, ಮಾಮೂಲಿ ಕ್ಯಾಮ್ರಾ ತೊಗೊಂಡೋಗಿದ್ವಿ. ಆದರೂ ನಮ್ಮ ಅಣ್ಣ ಆಮೇಲೆ ಹೋಗಿ ತೊಗೊಂಬಂದು ತೋರಿಸ್ದ ಹೋಗಿ, ಅಣ್ಣವ್ರಿಗೆ ಹೋಗಿ ತೋರಿಸಿ, ಚೆನ್ನಾಗಿ ಬಂದಿದ್ದಪ್ಪ, ಬೇಕಾದ್ರೆ ಇನ್ನೂ ಸರಿ ಬನ್ನಿ, ನಿಮ್ಗೆ ಯಾವಾಗ ಬೇಕಾದ್ರೂ ಬನ್ನಿ, ಫ್ರೀ ಇದ್ದಾಗ ಬನ್ನಿ, ತೆಗಿಸ್ತೇನೆ ಫೋಟೋ ತೋರಿಸಿ ಅಂದರು. ಅದೊಂದು ಇಂಪಾರ್ಟೆಂಟ್, ಇನ್ನೊಂದ್ಸರಿ ಬೇಕಾದ್ರೆ ಬನ್ನಿ ತೋರ್ಸೋಣ, ಎಲ್ಲರೂ ಬನ್ನಿ ಅಂತೆಲ್ಲ ಹೇಳಿ ಅಣ್ಣವ್ರು ಆ ಮಾತು ಹೇಳಿದ್ರು. ನೀವು ಫೋಟೋ ತೆಗ್ಸಿದ್ಮೇಲೆ, ಫೋಟೋ ಎಲ್ಲ ಬಂದಮೇಲೆ ಒಂದ್ಸರಿ ತೋರ್ಸಪ್ಪ ಅಂದರು. ತೋರಿಸಿದ್ಮೇಲೆ ತೋರಿಸ್ದಾಗ ಹೇಳಿದರು ಅವಾಗ, ನೀವು ಇನ್ನೂ ಸರಿ ಬೇಕಾದ್ರೆ ಬಂದು ತೆಗೆಸ್ಕೊಳ್ಳಿ, ಏನು ತೊಂದರೆ ಇಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ. ಆ ಥರ ಮನುಷ್ಯ. ಅದಕ್ಕೆ ನಿಜ ಹೇಳಬೇಕು ಅಂದ್ರೆ ನಾನು ಹೆಂಡತಿ ಅವ್ರಿಗೆ ಏನು ಅಭಿಮಾನಿ ಆಗಿರಲಿಲ್ಲ. ಮದುವೆ ಆದಾಗಲಿ ಇದಾಗಲಿ ನನಗೇನು ಹೇಳಿರಲಿಲ್ಲ, ಅಡ್ಡ ಮಾಡಿಸಿ. ಅವ್ರಿಗೇನು ಅಭಿಮಾನಿ, ನಾನೇನು ಬಲವಂತ ಮಾಡ್ತಿರಲಿಲ್ಲ. ಅವ್ರು ಪುನೀತ್ ರಾಜ್ಕುಮಾರ್ ಅಭಿಮಾನಿ, ರಾಜ್ಕುಮಾರ್ಗೇನು ಅಭಿಮಾನಿ ಆಗಿರಲಿಲ್ಲ. ಯಾವತ್ತು ಅವ್ರ ಮನೆಗೆ ಹೋದ್ವಿ, ಮನೆಯಿಂದ ಈಚೆ ಬರೋಷ್ಟಲ್ಲಿ ಅಭಿಮಾನಿ ಆಗಿದ್ರು, ಇವತ್ತಿನವರೆಗೂ ಅದೇ ಅಭಿಮಾನ, ಗೌರವ ಇದೆ. ಅಂದರೆ ಅವರ ವ್ಯಕ್ತಿತ್ವ ನೋಡಿ, ಅವ್ರು ಏನು ದೊಡ್ಡ ಸ್ಟಾರು, ಏನು ಮಾಡ್ಬಿಡ್ತಾರೋ, ಹೆಂಗೆ ನೋಡ್ಕೊಂಡ್ಬಿಡ್ತಾರೋ ಅಂತ ಇವ್ರ ಮನಸ್ಸಲ್ಲಿತ್ತು. ಯಾವತ್ತು ಅವ್ರ ಮನೆಯಿಂದ ಈಚೆ ಬಂದು ನೋಡಿಕೊಂಡು ಇವತ್ತಿನವರೆಗೂ ಆ ಗೌರವ ಇದೆ. ಅದರಲ್ಲೇನು 2 ಮಾತಿಲ್ಲ. ನಮ್ಮ ಜೀವನದಲ್ಲಿ ಹೇಳಿಲ್ಲ, ಅಣ್ಣ ಒಂದ್ಸರಿ ನಮ್ಮ ಮೈ ಮುಟ್ಟಿದ್ರು ಅಂದರೆ
ಮುಗೀತಲ್ಲಿ ನಾವು ಅವತ್ತೇ ಪಾವನ ಆಗೋಗ್ಬಿಟ್ಟಿದ್ದೀವಿ, ಜೀವನದಲ್ಲಿ ಇನ್ನೇನು ಬೇಕಾಗಿರಲಿಲ್ಲ ಅಷ್ಟೇ. ಈಗ 2006 ಮತ್ತು 2021 ಹೌದು. ಇದ್ರ ಬಗ್ಗೆ ಹೇಳಿ. 2006 ಅವತ್ತು ಹೇಳಲ್ವಾ, ಏನೋ ಒಂದು ಕನೆಕ್ಷನ್ ನಮಗೂ ಅಣ್ಣವ್ರಿಗೂ ಅನಿಸುತ್ತೆ. ಅವತ್ತು ಬುಧವಾರ ಬೆಳಿಗ್ಗೆ ನೆನಪಿರಬೇಕು, ಬುಧವಾರ ಅವತ್ತು 12ನೇ ತಾರೀಕು. ಅವತ್ತು ಆಫೀಸ್ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ. ಅವತ್ತೇನೋ ಮೂಡೇ ಇಲ್ಲ, ಟಿ ವಿಲಿ ಅಣ್ಣವ್ರ ಪಿಕ್ಚರ್ ಹಾಕಿದ್ರು, ನ್ಯಾಯವೇದಿಯವರು ಪಿಕ್ಚರ್ ಹಾಕಿದ್ರು. ನನಗೆ ಹೋಗೋಕ್ಕೆ ಮನಸ್ಸಿಲ್ಲ ಅವತ್ತು ಬುಧವಾರ, ಏನಕ್ಕೆ ಅಂತ ಗೊತ್ತಿಲ್ಲ. ಆಮೇಲೆ ಮನೇಲಿ ಏನಕ್ಕೋ ಇವತ್ತು ಇನ್ನೂ ಇದೆಯಾ, ಲೇಟ್ ಆಯಿತು, 11 ಗಂಟೆ ಆಗೋಗಿತ್ತು. ಹೋಗೋ ಕೆಲಸಕ್ಕೆ ಅಂತ ಹೇಳ್ತಾನೆ ಇದ್ರು, ಇರು ಹೋಗೋಣ. ನನಗೆ ಅವತ್ತು ಕೋರಮಂಗ್ಲದ ಕಡೆ ಕೆಲಸ ಇದ್ದಿದ್ದು, ಬುಧವಾರ ಕೋರಮಂಗ್ಲಕ್ಕೆ ಹೋಗ್ಬೇಕಾಗಿತ್ತು. ಈಗ ಹೋಗ್ತೀನಿ, ಅವತ್ತೇನು ಜಾಸ್ತಿ ಕೆಲಸ ಇಲ್ಲ, ಹೋಗ್ತೀನಿ ಅಂದರೆ ಹೋದೆ. ಹೋಗೋಕ್ಕೆ ಮನಸ್ಸಿಲ್ಲ, ಅಲ್ಲಿ ಹೋದ್ರೂ ಏನೋ ಮನಸ್ಸೇ ಸರಿ ಇಲ್ಲ. 2 ಗಂಟೆಗೆ ನಮ್ಮ ತಮ್ಮ ಫೋನ್ ಮಾಡಿದೆ 2 ಹೊತ್ತಕ್ಕೆ, ಹಿಂಗೆ ಆಗೋಗ್ಬಿಟ್ಟಿದೆ, ಎಲ್ಲಿದೆಯಾ ಅಂದ. ನಿಜಾನ ಅಂದ. ನನಗೆ ವಿಚಾರನೇ ಗೊತ್ತಿಲ್ಲ, ಯಾರೂ ಫೋನ್ ಮಾಡಿಲ್ಲ. ಹೌದಾ ಅಂದ್ಬಿಟ್ಟು ಅದು ಹೆಂಗೆ ಗಾಡಿ ಓಡಿಸ್ಕೊಂಬಂದ ಗೊತ್ತಿಲ್ಲ ನನಗೆ. ಸೀದಾ ಆಫೀಸಿಗೆ ಬಂದು, ಆಫೀಸ್ಗೆಲ್ಲ ನನ್ನ ಹತ್ರ ಎಷ್ಟೋ ಒಂದು ಕ್ಯಾಶ್ ಇತ್ತು, ಆಫೀಸ್ದು ಕ್ಯಾಶ್ ಒಂದು 50-60 ಸಾವಿರ ಕ್ಯಾಶ್ ಇತ್ತು, ಕೊಟ್ಟುಬಿಟ್ಟು ಅದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಾಂದರೆ ಡೈರೆಕ್ಟಾಗಿ ಹೋಗ್ತಾ ಇದ್ದೆ ಅಣ್ಣವ್ರ ಮನೆಗೆ. ಆ ಕ್ಯಾಶ್ ಇಂಪಾರ್ಟೆಂಟ್, ವಾಪಸ್ ಕೊಡಬೇಕಲ್ಲ, ಅದು ನಮ್ಮ ಜವಾಬ್ದಾರಿ. ಕೊಟ್ಟುಬಿಟ್ಟು ಅವತ್ತು ನನ್ನ ಕೈಲಿ, ಅವ್ರ ಆಫೀಸಲ್ಲಿ ಎಲ್ಲರ ಕೈಲೂ ನನ್ನ ಕೈಲಿ ತಡೆಯೋಕ್ಕಾಗಲಿಲ್ಲ, ಅಷ್ಟು ಕಣ್ಣೀರು ದಾರೆ. ಅವತ್ತು ಆಮೇಲೆ ಅವರೇ ಕರ್ಕೊಂಬಂದು ನಮ್ಮ ಸ್ನೇಹಿತನೇ ಮನೆಗೆ ಬಿಟ್ಟು ಹೋಗಿ, ಆಮೇಲೆ ಕಂಠೀರವ ಸ್ಟುಡಿಯೋಗೆ ಹೋಗಿ ನೋಡಿ, ಅವೆಲ್ಲ ಬಿಡಿ, ಅದು ಹೇಳೋಕ್ಕಾಗಲ್ಲ, ಅದು ಮರೆಯೋಕ್ಕಾಗಲ್ಲ ಬಿಡಿ, ಅದು ನೆನೆಸ್ಕೊಳಕ್ಕೂ ಆಗಲ್ಲ ಅದನ್ನು, ಆ ದಿನಾನ. ಇನ್ನು 2021 ಒಂದು ವಾರ ಈಚೆ ಬಂದಿರಲಿಲ್ಲ, ಆಫೀಸಿಗೆ ರಜಾ. ಆಮೇಲೆ ಅಣ್ಣವ್ರ ಕಾಡ್ಗೆ ಹೋದಾಗಲೂ ಅಷ್ಟೇ, ಒಂದು ವಾರ ಈಚೆ ಬಂದಿರಲಿಲ್ಲ, ಒಂದು ವಾರ ಅಲ್ಲ, ಒಂದು 3 ದಿವಸ ಈಚೆ ಬಂದಿರಲಿಲ್ಲ. ಆಮೇಲೆ ಇಲ್ಲಿ ಪ್ರತಿಭಟನೆ ಆಯಿತು ಚಲನಚಿತ್ರ ವಾಣಿಜ್ಯ ಮಂಡಳಿಲಿ, ಆವಾಗ ಅಲ್ಲಿ ಭಾಗವಹಿಸಿ ಆಮೇಲೆ ಅಲ್ಲೆಲ್ಲ ಇದ್ದು ಸುಮಾರು ಒಂದು 15 ದಿವಸ ನಮ್ಮ ಆಫೀಸಲ್ಲೂ ನಮ್ಮ ಬಾಸೆಲ್ಲ ಪಾಪ ಕೋಆಪ್ರೇಟ್ ಮಾಡೋರು. ಅಣ್ಣವ್ರ ಅಭಿಮಾನಿ ಪಾಪ ಬೇಜಾರಾಗ್ಬಿಟ್ಟಿದ್ದಾನೆ ಅಂತ ಒಂದು ವಾರ ಆಫೀಸ್ಗೆ ಹೋಗಿರಲಿಲ್ಲ ಅವಾಗೆಲ್ಲ. ಆ ಥರ. ಇನ್ನು 2021 ಅವತ್ತು ಬೆಳಿಗ್ಗೆ ಹಿಂಗೆ ಇನ್ಸಿಡೆಂಟು, ಮನೆಯಿಂದ ಹೊರಟ್ವಿ ಅವತ್ತು, ಶುಕ್ರವಾರ ಅವತ್ತು ಹೋದ್ರೆ. ಇವತ್ತು ಇವಳಿಗೆ ಹೇಳ್ದೆ ನಾನು ಹೆಂಡ್ತಿಗೆ, ಹಂಗೋ ಇವತ್ತು ಯಾಕೋ ಮನಸ್ಸೇ ಇಲ್ಲ ಹೋಗೋಕ್ಕೆ, ಏನು ಇವತ್ತು ಅಂತಲೇ ಗೊತ್ತಾಗ್ತಾ ಇಲ್ಲ, ಇವತ್ತು ರಜಾ ಹಾಕ್ಬಿಡೋಣ ಅಂದೆ. ಹಿಂದಿನ ದಿವಸ ರಜಾ ಹಾಕಿದ್ದೆ, ಗುರುವಾರ. ನೆನ್ನೆನೂ ರಜಾ ಆಯಿತು, ಇವತ್ತು ಇವಳು ಆಫೀಸ್ಗೆ ಹೋಗ್ಬೇಕಲ್ವ, 2 ದಿವಸ ರಜಾ ಆಗೋಗುತ್ತೆ, ಹೋಗೋಣ ಅಂತ ಹೊರಟರು. ಅವತ್ತು ಮೂಡಿಲ್ಲ ನನಗೆ, ಚಾಮರಾಜಪೇಟೆಯಲ್ಲಿದ್ದೆ. ನಮ್ಮ ಫ್ರೆಂಡು ರವಿಶಂಕರ ಫೋನ್ ಮಾಡ್ದೆ. ಅವಾಗ ಸುಮ್ಮನೆ ಯಾರೋ ಹೇಳ್ತಾವ್ರೆ, ಸುಳ್ಳು ಹೇಳ್ತಾ ಇರಬೇಕು, ಇವಾಗೆಲ್ಲ ಗೊತ್ತಲ್ಲ, ಫೇಕ್ ನ್ಯೂಸ್ಗಳೇ ಬರ್ತವೆ, ಸುಳ್ಳು ಹೇಳ್ತಾ ಇರ್ಬೋದು, ಇಡೋ ಫೋನು ಅಂದೆ. ಅದಾದಮೇಲೆ ನಾನು ಒಂದು ಫೋನು ಬರಲಿಲ್ಲ ನನಗೆ. ಇವರೊಂದು 2 ಸರಿ ಮಾಡಿದ್ರು, ಯಾರು ವಿಚಾರ ಹೇಳಿಲ್ಲ ನನಗೆ. ನನಗೇನು ಗೊತ್ತು, ರೋಡಲ್ಲಿರೋವನಿಗೆ ಏನು ವಿಚಾರನೇ ಗೊತ್ತಿಲ್ಲ. ಇವ್ರು ಫೋನ್ ಮಾಡೋರೆ, ಏನು ಹೇಳಿಲ್ಲ, ಗಾಬರಿ ಆಗ್ಬಿಡ್ತಾರೆ ಅಂತ ಹೇಳಿಲ್ಲ. ಆಮೇಲೆ ಫೋನೇ ಬಂದಿಲ್ಲ, ನಾಟ್ ರೀಚಬಲ್ ಬಂದುಬಿಟ್ಟಿದೆ. ಒಂದು 100 ಕಾಲ್ ಬಂದಿದ್ದಾವೆ, ನಾಟ್ ರೀಚಬಲ್ ಬಂದಿದೆಯಂತೆ. ಅದೇನಾಯ್ತೋ ಫೋನ್ ನನಗೆ ಗೊತ್ತಿಲ್ಲ. ಆಮೇಲೆ ಒಬ್ಬರು ನಾನು ಆಟೋ ಓಡಿಸೋದು, ಪ್ಯಾಸೆಂಜರ್ ಒಬ್ಬರೇ ಹಿಂಗೆ ನಾನು ಆಟೋದಲ್ಲಿ ಫೋಟೋ ಹಾಕಿದ್ದೆ. ನೀವು ಪುನೀತ್ ರಾಜ್ಕುಮಾರ್ ಅಭಿಮಾನಿನ? ಹೌದು ಅಂದೆ. ಹಿಂಗಾಗಿದೆ ಕಣ್ರಿ ಅಂದರೆ, ಸುಳ್ಳು ಬಿಡಿ ಸಾರ್ ಅಂದೆ. ಇಲ್ಲ, ಫೋಟೋ ತೋರಿಸಿದ್ರು. ಅವಾಗ ಸ್ವಲ್ಪ ಫ್ಲ್ಯಾಶ್ ಆಯಿತು. ನಿಮ್ಗೆ ಏನು ಅನಿಸ್ತು ಅಂದರೆ, ಏನು ಮೂಕ ಇದಾಗೋಯ್ತು ನಮಗೆ, ತಲೆಯಲ್ಲಿ ಏನು ಓಡ್ತಾನೇ ಇಲ್ಲ, ಏನು ಹೇಳ್ತಾರಲ್ಲ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಆಟೋ ಅದು ಹೆಂಗೆ ಓಡಿಸ್ಕೊಂಬಂದ. ನಾನು ಹೆಂಡ್ತಿ ಚಂದ್ರ ಲೇಔಟಲ್ಲಿ ಕೆಲಸ ಮಾಡ್ತಾಯಿದ್ದಿದ್ದು. ಅಲ್ಲಿಗೆ ಹೋಗಿ ಚಾಮರಾಜಪೇಟೆಯಿಂದ ಅವ್ರು ಬರೋವರೆಗೂ 1 ಅವರ್ ಕಾಯ್ದು, ಆಮೇಲೆ ಹೋಗಿ ಅಲ್ಲಿ ಇದ್ರ ಹತ್ರ ಹೋಗಿ, ಕಂಠೀರವ ಸ್ಟೇಡಿಯಂ ಹತ್ರ ಹೋಗಿ, ಮನೆ ಹತ್ರ ಹೋಗಿ, ಫಸ್ಟು ಗುಟ್ಟಳ್ಳಿಲೇ ಮನೆ ಇರೋದು ಮಲ್ಲೇಶ್ವರದಲ್ಲಿ, ಸದಾಶಿವ ನಗರಕ್ಕೆ ಹೋಗಿ, ಅಲ್ಲಿಂದ ಅಲ್ಲಿ ಇದಕ್ಕೆ ಹೋಗಿ ಅವ್ರು ನೋಡಿಕೊಂಡು, ಮಾರನೇ ದಿವಸ 2 ಸರಿ ನೋಡ್ಕೊಂಡು, ರಾತ್ರಿ ಬೆಳಿಗ್ಗೆನೂ ನೋಡಿಕೊಂಡು ಅಷ್ಟೇ ಬಂದಿದ್ದು. ತಿರ್ಗಾ 3 ದಿವಸ ಅಲ್ಲ, 1 ವಾರ ಮೊಬೈಲೇ ಮುಟ್ಟಿರಲಿಲ್ಲ ನಾವು ಜೀವನದಲ್ಲಿ. ಫಸ್ಟ್ ಟೈಮ್ ಆ ಥರ ಒಂದು 4-5 ದಿವಸ. ಅವ್ರು ಹೋಗಿದ್ದು 29 ಅಂದರೆ 4ನೇ ತಾರೀಕುವರೆಗೂ ಮೊಬೈಲ್ ಮುಟ್ಟಿರಲಿಲ್ಲ, ನವಂಬರ್ 4 ಹಂಗೆ. ವಿಜಯ್ ಅವರೇ, ಇಲ್ಲಿವರೆಗೂ ನಿಮ್ಮ ಅಣ್ಣವ್ರ ಅಭಿಮಾನನ ನಮ್ಮ ಚಾನಲಲ್ಲಿ ಹೇಳ್ಕೊಂಡಿದ್ದೀರಾ. ಚಾನಲ್ ಬಗ್ಗೆ ಏನಾರ ನಿಮ್ಗೆ ಏನು? ಚಾನಲ್ ಅದೇ ಚೆನ್ನಾಗಿ ಓಡ್ತಾ ಇದೆ, ನಾವೆಲ್ಲರದು ನೋಡ್ತಾ ಇರ್ತೀವಿ, ಸಂದರ್ಶನ ಚೆನ್ನಾಗಿದೆ. ಇನ್ನೂ ಹೆಚ್ಚಿನ ರೀತಿಲಿ ಆಗಲಿ, ನಿಮ್ಗಿನ್ನೂ ಎಲ್ಲ ಆಗಲಿ, ಚೆನ್ನಾಗಾಗಲಿ, ಇನ್ನೂ ಚೆನ್ನಾಗಿ ನೀವು ಮುಂದುವರಿರಿ ಅಂತ ಹೇಳೋದು. ಇಲ್ಲಿವರೆಗೂ ಅಣ್ಣವ್ರ ಬಗ್ಗೆ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದೀರಾ, ಅದಕ್ಕೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದ. ಅದೇ ನಿಮಗೂ ಅಷ್ಟೇ ಧನ್ಯವಾದ. ನಮ್ಮಂಥವ್ರನ್ನ ಸಂದರ್ಶನ ಮಾಡಿ ಪರಿಚಯಿಸ್ತಾ ಇರೋದಕ್ಕೆ. ನಾವು ಹೇಳೋದಿಷ್ಟೇ, ನಾವು ಸ್ಕೂಲಲ್ಲಿ ಶಾಲೆಯಲ್ಲಿ ಕಲ್ತಿರೋದಕ್ಕಿಂತ ಕಾಲೇಜಲ್ಲಿ ಅಣ್ಣವ್ರ ಪಿಕ್ಚರ್ ನೋಡಿ ಕಲ್ತಿರೋದೇ ಜಾಸ್ತಿ. ಅಷ್ಟೇ ನಾವು ಹೇಳೋದು. ನಮ್ಮ ಕೈಲಿ ಆದರೆ ಒಳ್ಳೇದು ಮಾಡ್ತೀವಿ, ಕೆಟ್ಟದಂತೂ ಯಾರಿಗೂ ಮಾಡೋಕ್ಕೋಗಲ್ಲ. ಇದು ನಮ್ಮ ಅಣ್ಣವ್ರು ನಮ್ಗೆ ಹೇಳ್ಕೊಟ್ಟಿರೋ ಮಾತು. ಅಣ್ಣವ್ರು ಹೇಳಿದ ಮಾತು ಇವತ್ತಿನವರೆಗೂ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಅದೇ ಅಣ್ಣವ್ರನ್ನ ಭೇಟಿ ಆಗೋ ಇವಾಗ ಸುಮಾರು ಸರಿ ಸಿಕ್ತು, ಹತ್ರದಿಂದ ಭೇಟಿ ಆಗೋದು ಒಂದು 3 ಸರಿ ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀವಿ ಅಷ್ಟೇ. ಅದೊಂದು ತೃಪ್ತಿ ನಮ್ಮ ಜೀವನದಲ್ಲಿ.